ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ಸ್ವಲ್ಪ ಬಟ್ಟೆ ಹೊಲಿಯೋ ಜಾಗದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಏನು ಚೇಂಜಸ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಟೈಲರಿಂಗ್ ಮಿಷನ್ನು ಬಟ್ಟೆ ಹೊಲಿಯೋ ಜಾಗ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದೆ ಅಂತಂದರೆ, ನಾನು ಬಟ್ಟೆ ಸೇಲ್ ಶುರು ಮಾಡಿದ್ದೀನಲ್ವ, ನನಗೆ ಆಫ್ಲೈನಲ್ಲೂ ಅಂದರೆ ಮನೆ ಹತ್ರ ಬಂದು ನೋಡೋರು ತುಂಬ ಜನ ಕಸ್ಟಮರ್ ಇರ್ತಾರೆ. ಹಾಗಾಗಿ ನೋಡೋಕ್ಕೆ ಕರೆಕ್ಟಾದ ಜಾಗ ಬೇಕು. ಫಸ್ಟು ನಮಗೆ ಬಟ್ಟೆ ತಗೋಬೇಕು ಅಂದರೆ ಕಸ್ಟಮರ್ಗೆ ಬಟ್ಟೆ ನೋಡೋದಕ್ಕೆ ಕರೆಕ್ಟಾದ ಜಾಗ ಬೇಕು. ಹಾಗಾಗಿ ನಾನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಏನು ಚೇಂಜಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಇದು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಾನೀಗ ಟೈಲರಿಂಗ್ ಮಿಷನ್ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಜಾಗ ಬಿಟ್ಟೆ, ಯಾಕಂದರೆ ಕಸ್ಟಮರ್ ಬಂದರೆ ನಿಂತ್ಕೊಳ್ಳೋಕ್ಕೆ ಸ್ಟಿಚ್ ಮಾಡ್ಸೋಕ್ಕೆ ಜಾಗ ಬೇಕಲ್ಲ. ಹಾಗಾಗಿ ಸ್ಟಾರ್ಟಿಂಗಲ್ಲೇ ಇಟ್ಟಿದ್ದೀನಿ. ಫಸ್ಟ್ ನಾನು ಇಲ್ಲೇ ಇಟ್ಟಿದ್ದೆ. ಆಮೇಲೆ ನಾನು ಯಾಸ್ಮಿನ್ ಮಿಷನ್ ತಂದಮೇಲೆ ಇಬ್ಬರಿಗೂ ಅನುಕೂಲ ಆಗಲಿ ಅಂತ ಒಳಗಡೆ ಹಾಲಲ್ಲಿ ಇಟ್ಟಿದ್ದೆ. ಈಗ ನಾನಲ್ಲಿ ಬಟ್ಟೆ ಸೇಲಿಗೋಸ್ಕರ 2 ಟೇಬಲ್ ಹಾಕಿ ಮತ್ತು ರ್ಯಾಕಲ್ಲಿ ಬಟ್ಟೆ ಜೋಡಿಸಿದ್ದೀನಿ. ನಾವು ಒಂದೊಂದೇ ಕೆಲಸಕ್ಕೆ ಡಿಪೆಂಡ್ ಆಗಿರಬಾರ್ದು. ನಾವು ಟೈಲರಿಂಗ್ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಇನ್ನೊಂದು ಕೆಲಸದಲ್ಲೂ ನಾವಿದ್ದರೆ ಸ್ವಲ್ಪ ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಬೋದು. ಒಂದೇ ಸಲಿಗೆ ಸಮಸ್ಯೆಗಳು ಏನೂ ಜಾಸ್ತಿ ಆಗೋಲ್ಲ. ನಾನು ಮೊದಲು ಟೈಲರಿಂಗ್ ಒಂದೇ ಮಾಡುವಾಗ ಸ್ವಲ್ಪ ನನಗೆ ದುಡ್ಡಿನ ಪ್ರಾಬ್ಲಮ್ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು ತುಂಬ ಇತ್ತು. ಇವಾಗ ನಾನು ಟೈಲರಿಂಗ್ ಜೊತೆಗೆ ಯೂಟ್ಯೂಬ್ ಚಾನಲ್ ಮಾಡ್ತೀನಿ, ಹಾಗೆಯೇ ಬಟ್ಟೆ ಸೇಲ್ ಮಾಡ್ತೀನಿ. ನೋಡಿ, ಡ್ರೆಸ್ಸು ಬಂದಿತ್ತು ಕೊರಿಯರು, ನಾನಿನ್ನೂ ಪ್ಯಾಕ್ ಹೊಡೆದಿರಲಿಲ್ಲ. ಹಾಗೆಯೇ ಈ ಬಟ್ಟೆಗಳು 10 ಒಳಗೆ ಕೊಡುವಂಥ ಬಟ್ಟೆಗಳು ಇನ್ನೂ ಬರ್ತಾನೆ ಇದೆ. ನಾನೇ ಎಷ್ಟು ಬೇಕೋ ಅಷ್ಟೇ ತಗೊಳ್ತಾ ಇದ್ದೀನಿ, ಯಾಕಂದರೆ ಕಸ್ಟಮರ್ಗೆ ಕರೆಕ್ಟ್ ಟೈಮಿಗೆ ನಾವು ಕೊಡಬೇಕಲ್ವ. ನೋಡಿ, ಈ ಬಾಕ್ಸ್ ಒಳಗೂ ಸಹಿತ ನಾನು ಚೂಡಿದಾರನ್ನು ಜೋಡಿಸಿಟ್ಟಿದ್ದೀನಿ. ಅಂದರೆ ಸೆಟ್ ಟಾಪ್ ಆಗಿರ್ಬೋದು, ಹಾಗೆ ಚೂಡಿದಾರ ಸೆಟ್ ಆಗಿರ್ಬೋದು ಜೋಡಿಸಿಟ್ಟಿದ್ದೀನಿ. ಹಾಗೆ ಇದು 2 ಟೇಬಲಲ್ಲೂ ನನಗೆ ಕಸ್ಟಮರ್ ಬಟ್ಟೆ ನೋಡೋದಕ್ಕೂ ಅನುಕೂಲ ಇದೆ, ಹಾಗೆ ನಂಗೆ ಕಟ್ಟಿಂಗಿಗಾಗಿರ್ಬೋದು, ವೀಡಿಯೋಸಿಗಾಗಿರ್ಬೋದು ತುಂಬ ಅನುಕೂಲ ಇದೆ. ಇಲ್ಲಿ ರ್ಯಾಕಲ್ಲಿ ಬಟ್ಟೆಗಳನ್ನು ಜೋಡಿಸಿದ್ದೀನಿ. ಫ್ರೆಂಡ್ಸ್, ನಾನು ಹೇಗಂತ ಅಂದರೆ, ನಾನು ಸ್ಟೇಟಸಿಗಾಗಿರ್ಬೋದು, ಇನ್ಸ್ಟಾಗಾಗಿರ್ಬೋದು ಫಸ್ಟು ಸ್ಯಾರಿನ ಮತ್ತು ಡ್ರೆಸ್ಸನ್ನು ನಾನು ತರಿಸುವಂಥ ಬಟ್ಟೆಗಳನ್ನು ಫೋಟೋ ಹಾಕ್ತೀನಿ. ಅಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ, ಅಂದರೆ ಜನ ತುಂಬ ಇಷ್ಟಪಟ್ಟ ಮೇಲೆ, ಸ್ವಲ್ಪ ಜನ ಅಮೌಂಟ್ ಹಾಕ್ತಾರೆ ಮುಂಚೆನೇ, ಆವಾಗ ನಾನು ಬಟ್ಟೆಗಳು ತರಿಸ್ತೀನಿ. ತುಂಬ ವಿಪರೀತವಾಗಿ ಬಟ್ಟೆ ತರ್ಸೋಕ್ಕೆ ಹೋಗಲ್ಲ, ಯಾಕಂದರೆ ಮನೆಯಲ್ಲಿ ಸೇಲ್ ಮಾಡೋದ್ರಿಂದ ಅಷ್ಟೊಂದು ಬಟ್ಟೆನ ತರಿಸ್ಬಿಟ್ಟು ಮತ್ತು ವೇಸ್ಟ್ ಆಗುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ರನ್ನಿಂಗಲ್ಲಿರೋವಂಥ ಬಟ್ಟೆಗಳನ್ನು ತರಿಸ್ಬಿಟ್ಟು ಅವಾಗೆ ಖಾಲಿ ಮಾಡ್ತಾ ಇರ್ತೀನಿ. ಇಷ್ಟು ಬಟ್ಟೆಗಳು ಸಹ ಈಗ ಸದ್ಯದಲ್ಲಿ ಒಂದು 10 ದಿನದಲ್ಲಿ ತರಿಸಿರೋದು. ಇದನ್ನು ಸಹಿತ ನಾನು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಯಾರೆಲ್ಲ ಇನ್ಸ್ಟಾ ಫಾಲೋ ಮಾಡಲ್ಲ, ಇನ್ಸ್ಟಾಗೂ ಹೋಗಿ ಫಾಲೋ ಮಾಡಿ. ಹಾಗೆ ನಂಬರನ್ನು ಗೊತ್ತಿದ್ದವರು ಸೇವ್ ಮಾಡಿಕೊಂಡ್ರೆ ನಾನು ಸ್ಟೇಟಸಿಗೆ ಹಾಕ್ತಾ ಇರ್ತೀನಿ. ನೋಡಿ, ಈ ರೀತಿ ಫ್ರೀ ಆಗಿದ್ರೆ ಮೊದಲು ನಮಗೆ ಕಸ್ಟಮರ್ಗೆ ಬಟ್ಟೆ ತೋರಿಸೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಫ್ರೆಂಡ್ಸ್, ಇದು ಓಣಿ ಬರುತ್ತೆ ನಮ್ಮ ಮನೇಲಿ, ಅಲ್ಲಿ ನಾನು ಈ ರೀತಿ ಒಂದು ದಾರ ಕಟ್ಟಿದ್ದೀನಿ. ಯಾಕಂದರೆ ನನಗೆ ಫಾಲ್ ಹಚ್ಚೋ ಸ್ಯಾರಿಗಳಾಗಿರೋ ಇದೆಲ್ಲ ಹಾಲ್ ಒಳಗಡೆ ಮುಂದ್ಗಡೆನೇ ಇಟ್ಕೊಂಡ್ರೆ ತುಂಬ ಫುಲ್ ಬಟ್ಟೆನೇ ಅನಿಸ್ಬಿಡುತ್ತೆ ಮನೆ ಫುಲ್ಲು. ಅದರಿಂದ ಟೈಲರ್ ಆಗಿರೋದ್ರಿಂದ ಏನೂ ಮಾಡೋದಕ್ಕಾಗಿಲ್ಲ. ಸ್ವಲ್ಪ ಇಲ್ಲಿ ನೋಡಿ, ಫರ್ನಿಚರ್ ಮೇಲೆ, ಸೋಫಾ ಮೇಲೆ ಖಾಲಿ ಇಟ್ಟರೆ ಬಂದಂಥ ಕಸ್ಟಮರ್ಗೆ ಸರಿಯಾಗುತ್ತೆ. ಹಾಗೆ ಇದು ಒಂದು ಹಾಲಲ್ಲಿ ನಾನು ಬಟ್ಟೆ ಸೇಲ್ ಮಾಡೋದಕ್ಕಂತಲೇ ಟೇಬಲ್ಲು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಐರನ್ನು ಮತ್ತು ಕಟ್ಟಿಂಗು ಮಾಡ್ತೀನಿ. ಫ್ರೆಂಡ್ಸ್, ಒಂದು 3 ತಿಂಗಳಿಗೆ ಒಂದ್ಸಲಿ ನೀವು ಕೆಲಸ ಮಾಡೋ ಜಾಗನ ಚೇಂಜ್ ಮಾಡ್ತಾ ಇರಿ. ನೋಡಿ, ಹೊಸ ಥರನೂ ಇರುತ್ತೆ, ಹಾಗೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು. ಒಂದೇ ಕಡೆ ಇರಬೇಡಿ, ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾ ಇರಿ. ನಿಮಗೂ ಸಹಿತ ಕೆಲಸದ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ಏನೋ ಒಂದು ಹೊಸ ಥರ ಅನಿಸುತ್ತೆ. ಇಲ್ಲಿ ಫಸ್ಟು ನಾನು ಟೈಲರಿಂಗ್ ಮಾಡ್ತಾ ಇದ್ದೆ. ಈಗ ನಾನು ಅಂದರೆ ಯಾಸ್ಮಿನ್ ಮದುವೆ ಆಗಿರೋದ್ರಿಂದ ಅವಳು ಮಿಷನನ್ನು ತಗೊಂಡು ಹೋಗ್ತಾಳೆ. ಅದರಿಂದ ನಂದು ಒಂದೇ ಮಿಷನ್ ಆಗುತ್ತೆ. ಅದರಿಂದ ನಾನು ಈಗ ಎಂಟ್ರೆನ್ಸಲ್ಲಿ ಎದುರುಗಡೆ ಹೊಲಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾನು ಎದುರುಗಡೆನೇ, ಅಂದರೆ ಕಸ್ಟಮರ್ ಆಗ್ತಾ ಇರುವಾಗಲೇ ಮಿಷನ್ ಇಟ್ಟಿದ್ದೀನಿ. ಇಲ್ಲಿ ನಾನು ಬಟ್ಟೆ ಸೇಲ್ ಮಾಡೋದಕ್ಕೆ, ತೋರಿಸೋದಕ್ಕೆ, ಹಾಗೆ ಕಟ್ಟಿಂಗ್ ಮಾಡೋದಕ್ಕೆ, ಐರನ್ ಮಾಡೋದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ವೀಡಿಯೋಕ್ಕೂ ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ಸ್ಟಿಚಿಂಗು ಕಟ್ಟಿಂಗ್ ವೀಡಿಯೋ ಹಾಕ್ತೀನಿ ಅಂದಿದ್ರಕ್ಕ, ಯಾಕೆ ಹಾಕಿಲ್ಲ ಅಂತ ಹೇಳಿ ತುಂಬ ಜನ ಕೇಳಿದ್ರು. ಈಗ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇನ್ಮೇಲೆ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋ ಹಾಕ್ತೀನಿ. ಅಂದರೆ ಮೇ 15ರವರೆಗೂ ಮುಹೂರ್ತ ಎಲ್ಲ ಜಾಸ್ತಿ ಇದೆ, ಮದುವೆ ಫಂಕ್ಷನ್ಗಳಿದೆ, ಸ್ವಲ್ಪ ಕಷ್ಟ ಆಗ್ಬೋದು. ಅಷ್ಟ್ರ ಮೇಲಂತೂ ನಾನು ಪ್ರತಿದಿನ ನೀವು ಕಲಿಯೋಂಥ ವೀಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಇದು ಡ್ರೆಸ್ಸು ಆರ್ಡ್ರ್ ಮಾಡಿದ್ದೆ, ಬಂದಿತ್ತು. ಯಾರೋ ಒಬ್ಬರು ಬರ್ತೀನಿ ಆರ್ಡ್ರ್ ಮಾಡಿದ್ದು ಬಂದಿದೆಯಾ ಕೇಳಿದರು ನನ್ನ ಫ್ರೆಂಡು. ಅದಕ್ಕೋಸ್ಕರ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಡ್ರೆಸ್ಸು ಎಷ್ಟು ಆರ್ಡ್ರ್ ಆಗಿರುತ್ತೋ ಅದಕ್ಕಿಂತ ನಾನು 1 ಬಂಡ್ಲು 2 ಬಂಡ್ಲು ಎಕ್ಸ್ಟ್ರಾ ತರಿಸಿರ್ತೀನಿ ಅಷ್ಟೇ. ಇಲ್ಲ ಅಂದರೆ ಸುಮ್ಮನೆ ತರ್ಸೋಕ್ಕೆ ಹೋಗಲ್ಲ. ಯಾರೆಲ್ಲ ಅಮೌಂಟ್ ಫಸ್ಟೇ ಕೊಟ್ಟು ಆರ್ಡ್ರ್ ಮಾಡಿರ್ತಾರೋ ಅದನ್ನು ಮಾತ್ರ ತರಿಸ್ತೀನಿ. ಯಾಕಂದರೆ ಈಗ ಡಿಸೈನ್ ಆಗಿರ್ಬೋದು, ಸ್ಟೈಲ್ ಆಗಿರ್ಬೋದು, ಬಟ್ಟೆ ವೆರೈಟಿ ಪ್ರತಿದಿನ ವೆರೈಟಿ ಬರೋದ್ರಿಂದ ಫ್ಯಾಷನ್ ಹಳೇದಾಗಬಾರ್ದು ಅಂತ ಎಷ್ಟು ಹೇಳಿರ್ತಾರೋ ಅಷ್ಟೇ ತರಿಸ್ತೀನಿ. ಮತ್ತೊಂದು ಅಂದರೆ ಬಟ್ಟೆ ಸೇಲ್ ಮಾಡೋದ್ರಲ್ಲಿ ನಾನು ನಿಯಮನ ಏನು ಪಾಲಿಸ್ತೀನಿ
ಅಂದರೆ ಬಟ್ಟೆಯಲ್ಲಿ ಬಂದಿರೋಂಥ ದುಡ್ಡನ್ನ ನಾನು ಬಟ್ಟೆಗೆ ಹಾಕ್ತಾ ಇದ್ದೀನಿ. ಇದುವರೆಗೂ ನಾನು ಬಳಸ್ಕೊಂಡಿಲ್ಲ, ಯಾಕಂದರೆ ನಮಗೀಗ ಲಾಭ ಬಂದ್ರೂ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆಗಳನ್ನು ತರಿಸ್ತಾ ಇದ್ದೀನಿ. ಯಾಕಂದರೆ ನಾವು ಬಟ್ಟೆ ದುಡ್ಡನ್ನು ನಾವು ಏನಕ್ಕೆ ಖರ್ಚು ಮಾಡ್ಕೊಂಡ್ವಿ ಅಂದರೆ ನೆಕ್ಸ್ಟು ನಮಗೆ ಬಟ್ಟೆ ತರಿಸೋಕ್ಕೆ ದುಡ್ಡು ಇರೋದಿಲ್ಲ. ಆದ್ದರಿಂದ ನನ್ನ ಬಟ್ಟೆ ಸೇಲ್ ಮಾಡಿರೋ ದುಡ್ಡನ್ನು ಇನ್ನೂ ನಾನು ಬಾಡಿಗೆ ಕೊಡೋದಕ್ಕಾಗಿರ್ಬೋದು, ಮನೆ ಖರ್ಚಿಗಾಗಿರ್ಬೋದು ಬಳಸ್ಕೊಂಡಿಲ್ಲ. ನೆಕ್ಸ್ಟು ನೋಡೋಣ, ಒಂದು ವರ್ಷ ಇದೇ ರೀತಿ ಟರ್ನ್ ಓವರ್ ಮಾಡಿಬಿಟ್ಟು ನೆಕ್ಸ್ಟು ಬಳಸ್ಕೊಳ್ಳೋಣ ಅಂತ ಇದ್ದೀನಿ. ನೆನಪಿಗೆ ಏನಾದರೂ ನೆನಪಾಗು ಇರೋವಂಥ ಒಂದು ವಸ್ತು ತೊಗೋಬೇಕು ಅಂತ ಇದ್ದೀನಿ. ನೋಡಿ, ಡ್ರೆಸ್ಸು ಬಂದಿತ್ತು. ಡ್ರೆಸ್ ಮಾತ್ರ ಸಖತ್ತಾಗಿದೆ. ಇದು 2 ಪೀಸ್ ಸೆಟ್ಟು, ಕಾರ್ಡ್ ಸೆಟ್ಟು ಅಂತ ಹೇಳ್ತಾರೆ. ಹಾಗೆಯೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಯಾರಿಗಾದರೂ ಇದೆಲ್ಲ ಡ್ರೆಸ್ ಇಷ್ಟ ಆಯಿತು ಅಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಬಂದು ನಾನು ಹಾಕಿರ್ತೀನಿ. ಹಾಗೆಯೇ ನಿಮಗೆ ಬೇಕಿದ್ರೆ ನಾನು ಕಡಿಮೆ ರೇಟಲ್ಲಿ ಕೊಡ್ತೀನಿ. ಅದೇ ಸೇಲ್ ಮಾಡೋರು ಬಂಡಲ್ಗಟ್ಟಲೆ ಬೇಕು ಅಂದರೆ ಅವರಿಗೆ ನಾನು ಹೋಲ್ಸೇಲ್ ಬೆಲೆಯಲ್ಲೇ ಕೊಡ್ತೀನಿ. ನೋಡಿ, ಯಾರಿಗೆಲ್ಲ ಬೇಕು ಆರ್ಡರ್ ಮಾಡಿ. ಹಾಗೆ ಇನ್ಸ್ಟಾದಲ್ಲಿ ಸ್ಟೇಟಸಲ್ಲಿ ನಾನು ಹಾಕ್ತಾ ಇರ್ತೀನಿ. ತುಂಬ ಒಂದೊಂದೇ ಡ್ರೆಸ್ಸಿನ ವೀಡಿಯೋಗಳು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಸ್ಟಿಚಿಂಗ್ ಮಾಡೋದಿರುತ್ತೆ, ವೀಡಿಯೋ ಮಾಡೋದಿರುತ್ತೆ, ಹಾಗೆಯೇ ಕಸ್ಟಮರ್ ಅಟೆಂಡ್ ಮಾಡೋದಿರುತ್ತೆ. ಇಷ್ಟೆಲ್ಲ ಮಾಡಬೇಕಾದಾಗ ಸ್ವಲ್ಪ ತಗೊಳ್ಳೋರು ನನಗೆ ಕಮೆಂಟ್ ಮಾಡಿ, ನಾನು ಕಡಿಮೆ ಬೆಲೆಯಲ್ಲೇ ನಿಮಗೆ ಕೊಡ್ತೀನಿ. ನೋಡ್ತಾ ಇರ್ಬೋದು, ಡ್ರೆಸ್ ಸಖತ್ತಾಗಿದೆ. ಡ್ರೆಸ್ಸು, ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಕಡಿಮೆಗೂ ಇದೆ. ಈ ಡ್ರೆಸ್ ಬಂದುಬಿಟ್ಟು 475 ರೂಪಾಯಿ ಆಗುತ್ತೆ. ಸಖತ್ತಾಗಿದೆ. ಇದು ಹುಡುಗಿಯರಿಂದನೂ ಆಂಟಿಯರ್ವರೆಗೂ ಸಹಿತ ಹಾಕ್ಬೋದು, ಎಲ್ಲರೂ ಹಾಕುವಂಥ ಡ್ರೆಸ್ಸೇ ಅನ್ಬೋದು. ಕ್ಲಾತ್ ಎಲ್ಲ ಸಖತ್ತಾಗಿದೆ. ನಂಗೆ ಒಬ್ಬರು ಮೊನ್ನೆ ಸ್ಟಿಚ್ ಮಾಡೋದಕ್ಕೆ ತಂದಿದ್ರು. ಆವಾಗ ನಂಗೆ ಆ ಬಟ್ಟೆ ಇಷ್ಟ ಆಯಿತು, ಅದರಿಂದ ನಾನು ಅದನ್ನು ತರಿಸ್ದೆ. ಹಾಗೆಯೇ ಬಟ್ಟೆ ಎಲ್ಲ ಕೊರಿಯರ್ ಬಂದಿದ್ದೆಲ್ಲ ನೋಡಾದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಕರೆಕ್ಟು ನಾನು 10 ಗಂಟೆಗೆ ಸ್ಟಿಚ್ ಮಾಡೋಕ್ಕೆ ಕೂತಿದ್ದೆ. 11 ಗಂಟೆಗೆ ಈ ಬ್ಲೌಸ್ ಆಯಿತು. ಈಗ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಅಷ್ಟರೊಳಗೇ ಈ ವಿಡಿಯೋ ಒಂದು ಎಡಿಟ್ ಮಾಡಿ ಇಟ್ಟೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ಫ್ರೆಂಡ್ಸ್, ಒಂದೇ ಕೆಲಸದ ಜೊತೆಗೆ ಡಿಪೆಂಡ್ ಆಗಿರಬೇಡಿ. ಅದ್ರ ಜೊತೆಗೆ ನೀವು ಇನ್ನೂ ಒಂದು 2-3 ಕೆಲಸನ ಆ್ಯಡ್ ಮಾಡ್ಕೊಳ್ಳಿ. ಆಗ ನಿಮಗೆ ಅರ್ನಿಂಗ್ಸ್ ಅನ್ನೋದು ಇರುತ್ತೆ, ಯಾವಾಗಲೂ ಇರುತ್ತೆ. ಒಂದೇ ಕೆಲಸ ಅಂದರೆ ಅನ್ಸೀಸನಲ್ಲಿ ಟೈಲರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಅನ್ಸೀಸನ್ ಟೈಮಲ್ಲಿ ಈ ಗೌರಿ ಹಬ್ಬ, ಗಣೇಶ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಪಂಚಮಿ ಹಬ್ಬ ಈ ರೀತಿ ಬರುತ್ತೆ. ಆ ಟೈಮಲ್ಲಿ ಬಟ್ಟೆಗಳು ಸ್ವಲ್ಪ ಸೇಲ್ ಆಗ್ತವೆ. ಆಗ ನಿಮಗೆ ಅದರಲ್ಲಿ ಅರ್ನಿಂಗ್ಸ್ ಇರುತ್ತೆ. ಹಾಗೆಯೇ ಯೂಟ್ಯೂಬ್ ಚಾನಲ್, ಅದರಲ್ಲಂತೂ ವೀಡಿಯೋಸ್ ಹಾಕಿದ್ರೆ ನಿಮಗೆ ಡಾಲರ್ಗಳು ಕೌಂಟ್ ಆಗ್ತಾ ಹೋಗುತ್ತೆ. ನೋಡಿ, ಒಂದೇ ಕೆಲಸಕ್ಕೆ ಡಿಪೆಂಡ್ ಆಗಬೇಡಿ. ಈ ಥರ ಒಂದು 2-3 ಕೆಲಸಗಳನ್ನು ಮಾಡಿ. ಆಗ ನಿಮ್ಮ ಕೆಲಸನೂ ಚೆನ್ನಾಗಿರುತ್ತೆ, ನಿಮಗೆ ಕೆಲಸದ ಮೇಲೂ ಇಂಟ್ರೆಸ್ಟ್ ಬರುತ್ತೆ. ಹಾಗೆಯೇ ಒಂದು 3 ತಿಂಗಳಿಗೆ ಒಂದು ಸರಿ ನೀವು ಮಾಡೋ ಕೆಲಸ ಜಾಗವನ್ನು ಚೇಂಜ್ ಮಾಡಿ. ಇಲ್ಲ ಅಂದರೆ ನೀಟಾಗಿ ಮಿಷನೆಲ್ಲ ಎಳೆದ್ಬಿಟ್ಟು ಗುಡಿಸಿ ಕ್ಲೀನಾಗಿ ಒರೆಸಿ ನೀಟಾಗಿ ಇಟ್ಕೊಳ್ಳಿ. ವೇಸ್ಟನ್ನೆಲ್ಲ ತೆಗೆದು ಹೊರಗೆ ಹಾಕಿ. ಆದಷ್ಟು ವೇಸ್ಟಿಂದ ದೂರ ಇರಿ. ವೇಸ್ಟು ಇದ್ದಷ್ಟು ನಮ್ಮ ಮಂಡೆ ಸಮೇತ ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಆ್ಯಕ್ಟಿವಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಕೆಲಸ ಮಾಡೋ ಜಾಗ ತುಂಬ ಕ್ಲೀನಾಗಿ ನೀಟಾಗಿರಬೇಕು. ಪ್ರತಿದಿನ ನೀಟ್ ಮಾಡೋದು ಒಳ್ಳೆಯದೇ. ಇದನ್ನು ಮಾಡಿಕೊಂಡು ಟೈಲರಿಂಗ್ ಕೆಲಸನ ಚೆನ್ನಾಗಿ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.